ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ವ್ಯವಸ್ಥೆ ಇದೆ. ರಾಜ್ಯದ ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ, ಮುಖ್ಯಮಂತ್ರಿ, ವಿರೋಧ ಪಕ್ಷ ನಾಯಕ ಅವರೆಲ್ಲರೂ ಕೂಡ ಅವರ ಮಿತಿನಲ್ಲಿ ಅವರು ನಡ್ಕೋಬೇಕು. ಆದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಾ ಇರೋಂಥ ಅಂಶಗಳ ಬಗ್ಗೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. 5 ಅಭ್ಯರ್ಥಿಗಳನ್ನ ವಿರೋಧ ಪಕ್ಷ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಘೋಷಣೆ ಮಾಡಿದ್ದು ತಪ್ಪು. ನೇರವಾಗಿ ಹೇಳಿದ್ದಾರೆ ತಪ್ಪು. ಇದು ತಪ್ಪೇ, ಇದರಲ್ಲೇನು ಅನುಮಾನ ಇಲ್ಲ. ಯಾಕಂದ್ರೆ ರಾಜ್ಯ ಚುನಾವಣಾ ಸಮಿತಿ ಇರುತ್ತೆ, ಅವರು ರೆಕಮೆಂಡ್ ಮಾಡಿ ಕೇಂದ್ರಕ್ಕೆ ಕಳಿಸಬೇಕು. ಕೇಂದ್ರ ಚುನಾವಣಾ ಸಮಿತಿ ಕೂತ್ಕೊಂಡು ಚರ್ಚೆ ಮಾಡಿ ಅವರು ಪಟ್ಟಿ ಬಿಡುಗಡೆ ಮಾಡಬೇಕು. ಹೇಗೆ ಸಿದ್ದರಾಮಯ್ಯ ಪಟ್ಟಿಗಳು ಬಿಡುಗಡೆ ಮಾಡ್ತಾರೆ? ಅದಕ್ಕೆ ಸಪೋರ್ಟ್ ಯಾರ್ಯಾರು? ಹಿಂದೆ ಮಂತ್ರಿಗಳಾಗಿದ್ದಂಥ ಎಂ.ಬಿ. ಪಾಟೀಲ್ರು, ರಾಮಲಿಂಗೇಗೌಡರು, ಇವರ ಮಹದೇವಪ್ಪನವರು ಏನ್ ಹೇಳ್ತಾರೆ? ಇವರೆಲ್ಲ ಕಾರ್ಯಕರ್ತರಿಗೆ ಸ್ಫೂರ್ತಿ ಬರಲಿ ಅಂತ ಹೆಸರು ಘೋಷಣೆ ಮಾಡ್ತಾರಂತೆ. ಯಾಕೆ 224 ಅನೌನ್ಸ್ ಮಾಡ್ಬಿಡಿ. ಬೇರೆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಘೋಷಣೆ ಸ್ಫೂರ್ತಿ ಬೇಡವಾ? ನಿನ್ನ ಬೆಂಬಲಿಗರಿಗೆ ಮಾತ್ರ ಬೇಕಾ? ನಾನು ಇಷ್ಟು ಸ್ಪಷ್ಟವಾಗಿ ಹೇಳ್ತೇನೆ ಡಿ.ಕೆ. ಶಿವಕುಮಾರ್ಗೆ, ನಿಮ್ಗೇನಾದರೂ ಕೂಡ ಮಾನ ಮರ್ಯಾದೆ ಇದ್ರೆ 1 ನಿಮಿಷ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ರಾಜೀನಾಮೆ ಬೀಸಾಕ್ಬೇಕು. ಇಲ್ಲ, ನೀನು ಮಾಡಿರೋದು ತಪ್ಪು ಸಿದ್ದರಾಮಯ್ಯ ಅಂತ ಹೇಳಿದ ಅಷ್ಟಕ್ಕೆ ಸಾಕಾಗಲ್ಲ, ಅವ್ರ ಬಗ್ಗೆ ಕ್ರಮ ತಗೋಬೇಕು. ಕೇಸು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಅಪಮಾನ. ಇದು ಹಿಂದಿನ ಕಾಂಗ್ರೆಸ್ನಲ್ಲಾಗಿದೆ ಅನ್ನೋಂಥ ಅಂಶವನ್ನು ಕೂಡ ನಮ್ಮ ಪಕ್ಷದವರು ನಾವು ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾರೇ ಅಧಿಕಾರಿಗಳು ಮಾಡಿರಲಿ, ಯಾರೇ ಮಾಡಿದ್ರು ಕೂಡ ಇದೊಂದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದೊಡ್ಡ ದ್ರೋಹ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಮತದಾನದ ಹಕ್ಕನ್ನು ತರಬೇಕಾದ್ರೆ ಎಷ್ಟು ಜನ ಮಹಾಪುರುಷರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ನಿಮ್ಗೆಲ್ಲರೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಆ ಮತದಾನದ ಹಕ್ಕನ್ನೂ ಕೂಡ ಕಸ್ಕೊಂಡು ಅದನ್ನೂ ದುರುಪಯೋಗ ಮಾಡೋಂಥ ಒಂದು ವ್ಯವಸ್ಥೆ ಆಧುನಿಕ ಜಗತ್ತಲ್ಲಿ ನಡೀತಾ ಇದೆ ಅಂತಂದ್ರೆ, ಆಧುನಿಕ ವ್ಯವಸ್ಥೆಗಳು ಸ್ವಾಭಾವಿಕವಾಗಿ ಸಮಾಜಕ್ಕೆ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಆದರೆ ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿ ನಡೀತಾ ಇದೆಯಲ್ಲ, ಇದು ಯಾರೂ ಕೂಡ ನಾಗರಿಕರು ತಲೆ ಎತ್ತಂತ ಕೆಲಸ ಅಲ್ಲ, ಇದು ತಲೆ ತಗ್ಸಂತ ಕೆಲಸ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾರೇ ಎಷ್ಟೇ ದೊಡ್ಡವರಿರಲಿ, ಅದು ಹಿಂದಿನ ಸರ್ಕಾರವೋ ಎಲ್ಲರ ಬಗ್ಗೆನೂ ಕೂಡ ಸರಿಯಾದ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅಲ್ಲ, ನಾನು ಅದಕ್ಕೋಸ್ಕರ ಕಾಂಗ್ರೆಸ್ನವ್ರು ಅವಾಗ ಹಂಗೆ ಮಾಡಿದ್ರು ಅಂತ ಹೇಳಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡೋದಿಲ್ಲ. ನಾನು ಅದಕ್ಕೋಸ್ಕರ ಯಾರೇ ಮಾಡಿದ್ರು ನಾನು ಬಿಜೆಪಿ ಬಿಟ್ಟು ಅಂತ ಹೇಳಿದ್ನಾ? ಕಾಂಗ್ರೆಸ್ನವ್ರು ಮಾತ್ರ ಮಾಡ್ರಿ ಅಂತ ಹೇಳಿದ್ನಾ? ನಾನು ಅದನ್ನು ಹೇಳಲ್ಲ. ನಾನು ಒಬ್ಬ ಪ್ರಜಾಪ್ರಭುತ್ವ ನಂಬಿಕೆ ಇರೋಂಥ ವ್ಯಕ್ತಿ. ಯಾವುದೇ ಪಕ್ಷದವ್ರು ಮಾಡಿದ್ರು ಕೂಡ ಇದು ನಾಗರಿಕರ ಸಮಾಜದಲ್ಲೇ ತಲೆ ತಗ್ಸಂತ ಒಂದು ವ್ಯವಸ್ಥೆ. ಆಧುನಿಕ ಜಗತ್ತಿನಲ್ಲಿ ಒಳ್ಳೊಳ್ಳೇದಾಗಬೇಕು, ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲ ಆಗಬೇಕು. ಅದು ಬಿಟ್ಟು ಆಧುನಿಕ ವ್ಯವಸ್ಥೆನಲ್ಲಿ ಈ ರೀತಿ ದುರುಪಯೋಗ ಮಾಡಿಕೊಡುವಂಥ ವ್ಯವಸ್ಥೆ ನಡೀತಾ ಇದೆಯಲ್ಲ, ಇದನ್ನ ಹುಡುಕಂತ ಹೋದ್ರೆ 1000 ಸಿಗುತ್ತೆ. ನಾನು ಇಲ್ಲ ಅಂದಿಲ್ಲ, ಅದಕ್ಕೆ ಹೇಳ್ತಿರೋದು. ಅಶ್ವಥ್ ನಾರಾಯಣ ಕಾಲದಲ್ಲಿ ಏನಾಯ್ತು, ಸಿದ್ದರಾಮಯ್ಯನ ಕಾಲದಲ್ಲಿ ಏನಾಯ್ತು, ಇದಕ್ಕೆ ವಿವರಕ್ಕೆ ಹೋಗ್ರೆ ನನಗೆ ಇಷ್ಟ ಇಲ್ಲ. ಇದಂತೂ ನಡೆದಿದೆ, ಆಗಲೂ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ, ಈಗಲೂ ನಡೆದಿದೆ ಅಂತ ಹೇಳ್ತಿದ್ದಾರೆ. ನಡೆದಿಲ್ಲ ಅಂತ ಇಬ್ರು ಹೇಳ್ತಾ ಇಲ್ಲ. ಯಾರೇ ನಡೆದಿದ್ರು ಕೂಡ, ಯಾವುದೇ ಅಧಿಕಾರಿ ಇದ್ರು, ಯಾವುದೆಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ ಅಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಚುನಾವಣಾ ಆಯೋಗನೂ ಕೂಡ ಈ ಕಡೆ ಗಮನ ಕೊಡಬೇಕು, ಕೇಂದ್ರ ಸರ್ಕಾರನೂ ಕೂಡ ಈ ಕಡೆ ಗಮನ ಕೊಡಬೇಕು. ಅದು ಹಿನ್ನೆಲೆ ಇದ್ದಿದ್ರೆ